ರಾಜ್ಯಾದ್ಯಂತ ಈಗಾಗಲೇ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡುವಂತ ಸಾಕಷ್ಟು ರಾಜ್ಯ ಸರ್ಕಾರದ ನೌಕರಸ್ಥರಿಗೆ ಇವತ್ತಿನ ದಿವಸ 6 ತಿಂಗಳಿಂದ ಸ್ಯಾಲರಿ ಆಗಿಲ್ಲ ಅನ್ನೋದಕ್ಕೋಸ್ಕರ ರಾಜ್ಯಾದ್ಯಂತ ಸಾಕಷ್ಟು ಜಿಲ್ಲೆಗಳಲ್ಲಿ ಕೂಡ ಪ್ರತಿಭಟನೆ ದಾರಿ ಹಿಡಿದಿದ್ದಾರೆ. ಹಾಗಾಗಿ ಬಾಗಲಕೋಟ್ ಜಿಲ್ಲೆಯಲ್ಲಿಯೂ ಕೂಡ ಸಾಕಷ್ಟು ಜನರಿಗೆ ಇವತ್ತಿನ ದಿನ ಸ್ಯಾಲರಿ ಆಗಿಲ್ಲ, ಬಹಳ ಕಷ್ಟ ಆಗ್ತಾ ಇದೆ ಜೀವನ ನಡೆಸಕ್ಕೆ ಅನ್ನುವಂತ ಮಾತನ್ನು ಹೇಳ್ತಾ ಇವತ್ತ ತಾಲೂಕಾ ಕಚೇರಿಯ ಮುಂದೆ ಒಂದು ಪ್ರತಿಭಟನೆ ಮಾಡೋದ್ರ ಜೊತೆಗೆ ತಮ್ಮ ಅಳಲನ್ನು ರಿಪಬ್ಲಿಕ್ ಜೊತೆ ತೋಡ್ಕೊಂಡಿದ್ದಾರೆ. ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಒಬ್ಬರು ನೌಕರಸ್ಥರಿದ್ದಾರೆ. ಅವರನ್ನ ಕೇಳಿ ತಿಳಿಯೋಣ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಏನು ಕೆಲಸದಲ್ಲಿ ಸಮಸ್ಯೆ ಆಗಿದೆ ಅನ್ನೋದನ್ನ ಅವರನ್ನೇ ಕೇಳೋಣ. ನಮಸ್ಕಾರ ಅಮ್ಮ. ಇವತ್ತು ನೀವು ಕಳೆದ 6 ತಿಂಗಳಿಂದ ಸ್ಯಾಲರಿ ಆಗಿಲ್ಲ ಅನ್ನುವಂಥದ್ದು ಕೂಡ ಮುಂದಿಟ್ಕೊಂಡು ರಾಜ್ಯಾದ್ಯಂತ ಸಾಕಷ್ಟು ಜನರು ಕೂಡ ಇವತ್ತು ಪ್ರತಿಭಟನೆಗೆ ಇಳಿದಿದ್ದೀರಿ. ಈ ಬಾಗಲಕೋಟ್ ಜಿಲ್ಲೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಿ, ಎಷ್ಟು ತಿಂಗಳಿಂದ ಸ್ಯಾಲರಿ ಆಗಿಲ್ಲ? ಇವಾಗ ಸುಮಾರು 6 ತಿಂಗಳಿಂದ ಸ್ಯಾಲರಿ ಇಲ್ಲ. ಇದು 7ನೇ ಮಂತ್ ಸ್ಟಾರ್ಟಿಂಗ್ ಸರ್. ಇಲ್ಲಿ ಒಂದು ಸಾವಿರಾರು ಜನ ಕೆಲಸ ಮಾಡ್ತಾ ಇದೀವಿ ಸರ್. ತುಂಬಾ ಜನ ಕೆಲಸ ಮಾಡ್ತೀವಿ. ಎಲ್ಲರಿಗೂ ತುಂಬಾ ಪ್ರಾಬ್ಲಮ್ಸ್ ಆಗಿದೆ. ಆಮೇಲೆ ಈಗ ನಮ್ಗೆ ಯಾವುದೇ ರೀತಿ ಸೇವಾ ಭದ್ರತೆ ಕೂಡ ಇಲ್ಲ. ಈಗ ನಾಳೆ ನಮ್ಗೆ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಅದು ಕೂಡ ನಮ್ಗೆ ಭಯ ಆಗುತ್ತೆ. ಈಗ ನಿಮ್ಮನ್ನ ರಾಜ್ಯ ಸರ್ಕಾರ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಏನಂತಂದ್ರೆ, ನೀವು ಕೆಲಸ ಇಲ್ಲದವ್ರಿಗೆ ಕೆಲಸ ಕೊಡೋದಕ್ಕೆ ನಿಮ್ಮನ್ನ ಕೆಲಸಕ್ಕೆ ತಗೊಂಡಿರೋದು ಹೌದಾ? ನೀವು ಬೇರೆದವ್ರಿಗೆ ಕೆಲಸ ಕೊಡ್ಬೇಕು, ಆದ್ರೆ ನಿಮ್ಮ ಒಂದು ಕೆಲಸಕ್ಕೆ ಒಂದು ಏನು ಇದು ಇಲ್ಲ, ಏನು ಭದ್ರತೆ ಇಲ್ಲ, ಜೊತೆಗೆ ನಿಮ್ ಸ್ಯಾಲ್ರಿನೇ ಇಲ್ಲ. ಇನ್ನೊಬ್ಬರಿಗೆ ಒಂದ್ ವೇಳೆ ಸ್ಯಾಲ್ರಿ ಆಗದೆ ಇದ್ರೆ ವಾರದೊಳಗೆ ಸ್ಯಾಲ್ರಿ ಕೊಡದಿದ್ರೆ ನಿಮ್ಮ ಮೇಲೆ ಆಕ್ಷನ್ ಆಗ್ತದೆ. ಅಂತ ಒಂದು ಕಾನೂನದಲ್ಲಿ ನೀವು ಕೆಲಸ ಮಾಡ್ಬೇಕು. ನಿಮ್ದೇ ಒಂದು ಸ್ಯಾಲ್ರಿ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ನಿಮ್ಮ ಅಧಿಕಾರಿಗಳ ಮುಂದೆ ತೋಡ್ಕೊಂಡಾಗ ಅಧಿಕಾರಿಗಳು ಏನ್ ಹೇಳ್ತಾರೆ? ಸರ್ವರ್ ಪ್ರಾಬ್ಲಮ್ ಇದೆ, ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ನಾ ಒಂದು ರಿಕ್ವೆಸ್ಟ್ ಕೇಳ್ತಾ ಇದೀನಿ. ಈಗ ಈ ಗವರ್ಮೆಂಟ್ ಸರ್ವೆಂಟ್ ಇರ್ತಾರೆ, ಅವ್ರಿಗೆ 1 ತಿಂಗಳು ಸ್ಯಾಲ್ರಿ ಅಲ್ಲಿ ಅಂದ್ರೆ ಎಷ್ಟು ಪರದಾಡ್ತಾರೆ. ಅನೌನ್ಸ್ ಔಟ್ಸೋರ್ಸ್ ನಮ್ಗೆ ಯಾವ್ದೇ ರೀತಿ ಬಿದಿ ಇಲ್ಲ. ನಮ್ಗೆ ಯಾವ್ದೇ ಆಸ್ತಿ ಅಂತ ಸಿದ್ದೋರಂತ್ರ ಇಲ್ಲಿ ಯಾರು ಬಂದಿರೋದಿಲ್ಲ. ಎಲ್ಲರೂ ಕೂಲಿ ಕಾರ್ಮಿಕರು, ಎಲ್ಲರೂ ದಿನಗೂಲಿಗೆ ಅಂತ ಮಾಡ್ತಾ ಇರುವಂತವ್ರು ಇರುವಾಗ ನಮ್ಗೆ 1 ತಿಂಗಳು ಪೇಮೆಂಟ್ ಆಗಲಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದರಲ್ಲಿ 6 ತಿಂಗಳಿಂದ ಸಹಿಸ್ಕೋತಾ ಇದೀವಿ ಅಂದ್ರೆ ನಮಗೂ ತಾಳ್ಮೆಗೂ ಒಂದು ಮಿತಿ ಅನ್ನೋದು ಇದೆಯಲ್ಲ ಸರ್. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರಿಗೂ ಕೇಳ್ಕೋದಿಷ್ಟೇ, ನಮ್ಗೆ ಸ್ಯಾಲ್ರಿ ಮಾಡಿ ಆಮೇಲೆ ನಮ್ಗೆ ಯಾವ್ದಾದ್ರು ಸೇವಾ ಭದ್ರತೆ ಒದಗಿಸಿಕೊಡಿ. ಅದೇ ರೀತಿಯಾಗಿ ಇಲ್ಲೊಬ್ರು ಇದ್ದಾರೆ. ಮೇಡಮ್, ಈಗ ಕಳೆದ 6 ತಿಂಗಳಿಂದ ಸ್ಯಾಲ್ರಿ ಇಲ್ಲ ಅಂದ ತಕ್ಷಣ ಇವತ್ತು ಜೀವನ ಸಾಗಿಸಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಏನಂತಂದ್ರೆ 1 ತಿಂಗಳು ನೀವೇನಾದ್ರು ಹಾಲ್ ಬಿಲ್ ಕೊಡ್ಲಿಲ್ಲ ಅಂದ್ರೆ ಹಾಲ್ ಕೊಡೋದಿಲ್ಲ, ಮನೆ ಬಾಡಿಗೆ ಕೊಡೋದಿದ್ರೆ ಮನೆ ಕೊಡಂಗಿಲ್ಲ, ಎಲ್ಲಾನು ಕಷ್ಟ ಇರುತ್ತೆ. ಜೊತೆಗೆ ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸದ ಕೂಡಿಗೆ ಲಕ್ಷ್ಯ ಕೊಡಬೇಕಾಗುತ್ತೆ. ಎಲ್ಲಾನು ಕೊಟ್ಟು ನಾವು ಸ್ಯಾಲ್ರಿ ಬರ್ತಿದ್ರು ಕೂಡ ಜೀವನ ನಡೆಸಕ್ಕೆ ಕಷ್ಟ ಇರ್ಬೇಕಾದ್ರೆ ಇವತ್ತು ಸ್ಯಾಲ್ರಿನೇ ಬರ್ತಾ ಇಲ್ಲ. ಹೆಂಗ್ ಜೀವನ ನಡೆಸ್ತಾ ಇದ್ರಿ, ಎಷ್ಟು ಕಷ್ಟ ಆಗ್ತಾ ಇದೆ ನಿಮ್ಗೆ? ಸರ್, ಪ್ರತಿಯೊಂದು ಇದ್ ನಾವ್ ಮಾಡ್ತಿರೋ ಕೆಲ್ಸದಲ್ಲಿ ಹೆಂಗಾಗೈತೆ ಅಂದ್ರೆ, ನಾವು ಬೇರೆಯವ್ರಿಗೆ ಟೈಮ್ಲಿ ಪೇಮೆಂಟ್ ಮಾಡ್ಬೇಕು. ಪ್ರತಿಯೊಂದು ಏನು ಕರೆಕ್ಟ್ ಟೈಮ್ ಅಲ್ಲೇ ಆಗ್ಬೇಕು. ಆಗಿಲ್ಲ ಅಂದ್ರೆ ಎಲ್ರ ಮೇಲೂ ಆಕ್ಷನ್ ಇರುತ್ತೆ. ಬಟ್ 6 ತಿಂಗಳಾಯ್ತು, ನಮ್ಗೆ ಯಾವ್ದೇ ರೀತಿ ಸೇಫ್ಟಿ ಇಲ್ಲ. ನಮ್ಗೆ ಯಾವ್ದೇ ರೀತಿ ಯಾರು ಏನ್ ಸೆಕ್ಯೂರಿಟಿನೂ ಇಲ್ಲ. 2ನೇದು ಸರ್, ನೀವ್ ಕೇಳ್ದಂಗೆ ಪ್ರತಿ ದಿವಸ ಎದ್ರೆ ಭಯ, ಒಂಥರ ಬಾಗಿಲು ತೆಗಿಯಕ್ಕೂ ಹೆದರಿಕೆ. ಕದ್ದು ಮುಚ್ಚಿ ಓಡಾಡ್ಬೇಕು ನಾವ್. ಯಾಕಂದ್ರೆ ಹಾಲ್ನವ್ರು ಬರ್ತಾರ, ಮೊಸರಿನವ್ರು ಬರ್ತಾರ, ಮನೆ ಬಾಡಿಗೆಯವ್ರು ಕೇಳ್ತಾರ. ನಮ್ಗೆ ಎಜುಕೇಶನ್, ಈಗ ನನ್ 2 ಮಕ್ಕಳದು ಫೀಸ್ ತುಂಬಬೇಕಂತಂದ್ರೆ ನನ್ ಮಂಗಲಸೂತ್ರ ಬ್ಯಾಂಕ್ ಅಲ್ಲಿ ಒತ್ತಿ ಇಟ್ಟು ನನ್ ಮಕ್ಕಳ ಫೀಸ್ ತುಂಬಿ, ಇನ್ನು ವ್ಯಾನ್ ಫೀಸ್ ಕಟ್ಟಿಲ್ಲ ಅಂತ 3 ದಿವಸ ಆಯ್ತು ಕಂಟಿನ್ಯೂಸ್ ಆಗಿ ಸ್ಕೂಲಿಂದ ಫೋನ್ ಬರ್ತಿದೆ. ಈಗ 6 ತಿಂಗಳು ಸ್ಯಾಲ್ರಿ ಇಲ್ಲ ಅಂತಂದ್ರೆ ನಾವು ದುಡಿದ್ರೇನೆ ನಮ್ಮ ಮನೆ ನಡೆಯೋದು. ನಮ್ಗೆ ಯಾವ್ದೇ ರೀತಿ ಬೇರೆ ಆಪ್ಷನ್ಸ್ ಇಲ್ಲ. ಸೊ ಹಂಗಾರೆ ನಮ್ ಸ್ಯಾಲ್ರಿ ಬಂದಿಲ್ಲ ಅಂತಂದ್ರೆ ನಾವು ಪ್ರತಿ ದಿವಸ ಇದೇ ರೀತಿ ನಮ್ದು ಪ್ರಾಬ್ಲಮ್ ಆಗತ್ತಿದೆ. ಹೆಂಗಂದ್ರೆ ಯಾರು ಬಾಗಿಲು ತೆಗೆದ ತಕ್ಷಣ ಮತ್ತೆ ಯಾರು ಸಾಲದವ್ರು ಬರ್ತಾರ, ಆಜು ಬಾಜುನು ನಾವು ಹೊತ್ತು ನಿಂತ್ಬಿಟ್ಟಿವಿ. ಹೆಂಗಂದ್ರೆ ಅವ್ರ ಮನೆಗೆ ಯಾರೇ ಬಂದ್ರು ಸಾಲ ಕೇಳಕ್ ಬರ್ತಾರೆ ಅಂತ. ಸೊ ಅಷ್ಟ್ರ ಮಟ್ಟಿಗೆ ನಮ್ದು ಜೀವನ ಆಗಿದ್ರಿ ಸರ್. ಹಂಗಾಗಿ ನಾವಿಲ್ಲಿ 5,000ಕ್ಕಿಂತ ಜಾಸ್ತಿ ಜನ ಈ ಸ್ಕೀಮ್ ಅಲ್ಲಿ ನಾವು ಕೆಲಸ ಮಾಡ್ತಿದೀವಿ. ಸೊ ಯಾರಿಗೂ ಯಾವ್ದೇ ರೀತಿ ಸೇಫ್ಟಿ ಇಲ್ಲ. ತೆಗೆದು ಹಾಕಿದ್ರೆ ಈಗ ಸದ್ಯಕ್ಕೆ ಹೋಗ್ಬೇಕು. ನಾವ್ ಇದಿಷ್ಟೆಲ್ಲ ಮಾತಾಡ್ತಿದೀವಿ ಅಂದ್ರೆ ನಮಗೂ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಾವು ಗ್ಯಾರಂಟಿ ಆಗಿದೀವಿ ಅಂತ. ಅದಕ್ಕೆ ಒಂದೇ ಒಂದು ರಿಕ್ವೆಸ್ಟ್ ಗವರ್ಮೆಂಟ್ ಹತ್ರ, ಸರ್ ನಾವು 13-14 ವರ್ಷದಿಂದ ಕೆಲಸ ಮಾಡ್ತಿದೀವಿ, ನಮ್ಮನ್ನು ಇನ್ಸೋರ್ಸ್ ಮಾಡ್ರಿ, ಟೈಮಿಗೆ ಪೇಮೆಂಟ್ ಮಾಡ್ರಿ. ನಮ್ದು ಇಮಿಡಿಯೇಟ್ಲಿ ಫಸ್ಟ್ ನಮ್ದು ಈಗ ಬ್ಯಾಲೆನ್ಸ್ ಇರೋದು ಸ್ಯಾಲ್ರಿ ಕ್ಲಿಯರ್ ಆಗ್ಬೇಕು. ಪ್ರತಿ ತಿಂಗಳ ಕರೆಕ್ಟ್ ಟೈಮಿಗೆ ನಮ್ದು ಸ್ಯಾಲ್ರಿ ಆಗ್ಬೇಕು. ಇದು ನಮ್ಮ ಮನವಿ. ಇದಿಷ್ಟು ಏನು ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡುತ್ತಂತ ರಾಜ್ಯ ಸರ್ಕಾರದ ನೌಕರಸ್ಥರ ಒಂದು ಅಳಿಲು ಆಗಿದೆ. ಇನ್ನು ಮುಂದಾದರೂ ಜನಪ್ರತಿನಿಧಿಗಳಾಗಿರ್ಬೋದು, ರಾಜ್ಯ ಸರ್ಕಾರದ ಪ್ರಮುಖ ಅಧಿಕಾರಿಗಳು ಯಾರೇ ಇದ್ರು ಕೂಡ ಈ ಒಂದು ನೌಕರಸ್ಥರಿಗೆ ಏನು ಸ್ಯಾಲ್ರಿ ಮಾಡ್ಬೇಕನ್ನುವಂಥದ್ದೇ ಇವರ ಒತ್ತಾಯವಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ರಾಜ್ಯಾದ್ಯಂತ ಈಗಾಗಲೇ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡುವಂತ ಸಾಕಷ್ಟು ರಾಜ್ಯ ಸರ್ಕಾರದ ನೌಕರಸ್ಥರಿಗೆ ಇವತ್ತಿನ ದಿವಸ 6 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ ಅನ್ನೋದಕ್ಕೋಸ್ಕರ ರಾಜ್ಯಾದ್ಯಂತ ಸಾಕಷ್ಟು ಜಿಲ್ಲೆಗಳಲ್ಲಿ ಕೂಡ ಪ್ರತಿಭಟನೆ ದಾರಿ ಹಿಡಿದಿದ್ದಾರೆ. ಹಾಗಾಗಿ ಬಾಗಲಕೋಟ್ ಜಿಲ್ಲೆಯಲ್ಲಿಯೂ ಕೂಡ ಸಾಕಷ್ಟು ಜನರಿಗೆ ಇವತ್ತಿನ ದಿನ ಸ್ಯಾಲ್ರಿ ಆಗಿಲ್ಲ, ಬಹಳ ಕಷ್ಟ ಆಗ್ತಾ ಇದೆ ಜೀವನ ನಡೆಸಕ್ಕೆ ಅನ್ನುವಂತ ಮಾತನ್ನು ಹೇಳ್ತಾ ಇವತ್ತ ತಾಲೂಕಾ ಕಚೇರಿಯ ಮುಂದೆ ಒಂದು ಪ್ರತಿಭಟನೆ ಮಾಡೋದ್ರ ಜೊತೆಗೆ ತಮ್ಮ ಅಳಲನ್ನು ರಿಪಬ್ಲಿಕ್ ಜೊತೆ ತೋಡ್ಕೊಂಡಿದ್ದಾರೆ. ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಒಬ್ರು ನೌಕರಸ್ಥರಿದ್ದಾರೆ. ಅವರನ್ನ ಕೇಳಿ ತಿಳಿಯೋಣ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಏನು ಕೆಲಸದಲ್ಲಿ ಸಮಸ್ಯೆ ಆಗಿದೆ ಅನ್ನೋದನ್ನ ಅವರನ್ನೇ ಕೇಳೋಣ. ನಮಸ್ಕಾರ ಅಮ್ಮ. ಇವತ್ತು ನೀವು ಕಳೆದ 6 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ ಅನ್ನುವಂಥದ್ದು ಕೂಡ ಮುಂದಿಟ್ಕೊಂಡು ರಾಜ್ಯಾದ್ಯಂತ ಸಾಕಷ್ಟು ಜನರು ಕೂಡ ಇವತ್ತು ಪ್ರತಿಭಟನೆಗೆ ಇಳಿದಿದ್ದೀರಿ. ಈ ಬಾಗಲಕೋಟ್ ಜಿಲ್ಲೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಿ, ಎಷ್ಟು ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ?
ಇವಾಗ ಸುಮಾರು 6 ತಿಂಗಳಿಂದ ಸ್ಯಾಲರಿ ಇಲ್ಲ. ಇದು 7ನೇ ಮಂತ್ ಸ್ಟಾರ್ಟಿಂಗ್ ಸರ್. ಹ್ಮ್. ಇಲ್ಲಿ ಒಂದು ಸಾವಿರಾರು ಜನ ಕೆಲಸ ಮಾಡ್ತಾ ಇದೀವಿ ಸರ್. ತುಂಬಾ ಜನ ಕೆಲಸ ಮಾಡ್ತೀವಿ. ಎಲ್ಲರಿಗೂ ತುಂಬಾ ಪ್ರಾಬ್ಲಮ್ಸ್ ಆಗಿದೆ. ಹ್ಮ್. ಆಮೇಲೆ ಈಗ ನಮ್ಗೆ ಯಾವುದೇ ರೀತಿ ಸೇವಾ ಭದ್ರತೆ ಕೂಡ ಇಲ್ಲ. ಈಗ ನಾಳೆ ನಮ್ಗೆ ನಾವು ಸ್ಟ್ರೈಕ್ ಮಾಡ್ತಾ ಇದ್ರೆ ಅದು ಕೂಡ ನಮ್ಗೆ ಭಯ ಆಗುತ್ತೆ. ಅಲ್ಲಮ್ಮ, ಈಗ ನಿಮ್ಮನ್ನ ರಾಜ್ಯ ಸರ್ಕಾರ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಏನಂತಂದ್ರೆ ನೀವು ಕೆಲಸ ಇಲ್ಲದವ್ರಿಗೆ ಕೆಲಸ ಕೊಡೋದಕ್ಕೆ ನಿಮ್ಮನ್ನ ಕೆಲಸಕ್ಕೆ ತಗೊಂಡಿರೋದು, ಹೌದಾ? ಹೌದು. ನೀವು ಬೇರೆದವ್ರಿಗೆ ಕೆಲಸ ಕೊಡ್ಬೇಕು, ಆದ್ರೆ ನಿಮ್ಮ ಒಂದು ಕೆಲಸಕ್ಕೆ ಒಂದು ಏನು ಇದು ಇಲ್ಲ, ಏನು ಭದ್ರತೆ ಇಲ್ಲ, ಜೊತೆಗೆ ನಿಮ್ ಸ್ಯಾಲ್ರಿನೇ ಇಲ್ಲ. ಇನ್ನೊಬ್ಬರಿಗೆ ಒಂದ್ ವೇಳೆ ಸ್ಯಾಲ್ರಿ ಆಗದೆ ಇದ್ರೆ ವಾರದೊಳಗೆ ಸ್ಯಾಲ್ರಿ ಕೊಡದಿದ್ರೆ ನಿಮ್ಮ ಮೇಲೆ ಆಕ್ಷನ್ ಆಗ್ತದೆ. ಅಂತ ಒಂದು ಕಾನೂನಲ್ಲಿ ನೀವು ಕೆಲಸ ಮಾಡ್ಬೇಕು. ನಿಮ್ದೇ ಒಂದು ಸ್ಯಾಲ್ರಿ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ನಿಮ್ಮ ಅಧಿಕಾರಿಗಳ ಮುಂದೆ ತೋಡ್ಕೊಂಡಾಗ ಅಧಿಕಾರಿಗಳು ಏನ್ ಹೇಳ್ತಾರೆ? ಸರ್ವರ್ ಪ್ರಾಬ್ಲಮ್ ಇದೆ, ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ನಾ ಒಂದು ರಿಕ್ವೆಸ್ಟ್ ಕೇಳ್ತಾ ಇದೀನಿ. ಈಗ ಆಲ್ರೆಡಿ ಗವರ್ಮೆಂಟ್ ಸರ್ವೆಂಟ್ ಇರ್ತಾರೆ, ಅವ್ರಿಗೆ ಒಂದ್ ತಿಂಗಳು ಸ್ಯಾಲ್ರಿ ಅಲ್ಲಿ ಅಂದ್ರೆ ಎಷ್ಟು ಪರದಾಡ್ತಾರೆ. ಅದನ್ನ ಔಟ್ಸೋರ್ಸ್ ನಮ್ಗೆ ಯಾವ್ದೇ ರೀತಿ ಬಿದಿ ಇಲ್ಲ. ನಮ್ಗೆ ಯಾವ್ದೇ ಆಸ್ತಿ ಅಂತ ಸಿದ್ದೋರಂತ್ರ ಇಲ್ಲಿ ಯಾರು ಬಂದಿರೋದಿಲ್ಲ. ಎಲ್ಲರೂ ಕೂಲಿ ಕಾರ್ಮಿಕರು, ಎಲ್ಲರೂ ದಿನಗೂಲಿಗೆ ಅಂತ ಮಾಡ್ತಾ ಇರುವಂತವ್ರು ಇರುವಾಗ ನಮ್ಗೆ ಒಂದ್ ತಿಂಗಳು ಪೇಮೆಂಟ್ ಆಗಲಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದರಲ್ಲಿ 6 ತಿಂಗಳಿಂದ ಸಹಿಸ್ಕೋತಾ ಇದೀವಿ ಅಂದ್ರೆ ನಮಗೂ ತಾಳ್ಮೆಗೂ ಒಂದು ಮಿತಿ ಅನ್ನೋದು ಇದೆಯಲ್ಲ ಸರ್. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರಿಗೂ ಕೇಳ್ಕೋದಿಷ್ಟೇ, ನಮ್ಗೆ ಸ್ಯಾಲ್ರಿ ಮಾಡಿ ಆಮೇಲೆ ನಮ್ಗೆ ಯಾವ್ದಾದ್ರು ಸೇವಾ ಭದ್ರತೆ ಒದಗಿಸಿಕೊಡಿ. ಅದೇ ರೀತಿಯಾಗಿ ಇಲ್ಲೊಬ್ರು ಇದ್ದಾರೆ ಮೇಡಮ್. ಈಗ ಕಳೆದ 6 ತಿಂಗಳಿಂದ ಸ್ಯಾಲ್ರಿ ಇಲ್ಲ ಅಂದ ತಕ್ಷಣ ಇವತ್ತು ಜೀವನ ಸಾಗಿಸಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಏನಂತಂದ್ರೆ 1 ತಿಂಗಳು ನೀವೇನಾದ್ರು ಹಾಲ್ ಬಿಲ್ ಕೊಡ್ಲಿಲ್ಲ ಅಂದ್ರೆ ಹಾಲ್ ಕೊಡೋದಿಲ್ಲ, ಮನೆ ಬಾಡಿಗೆ ಕೊಡೋದಿಲ್ಲ, ಮನೆ ಕೊಡಂಗಿಲ್ಲ, ಎಲ್ಲಾನು ಕಷ್ಟ ಇರುತ್ತೆ. ಜೊತೆಗೆ ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸದ ಕೂಡಿಗೆ ಲಕ್ಷ ಕೊಡಬೇಕಾಗುತ್ತೆ. ಎಲ್ಲಾನು ಕೊಟ್ಟು ನಾವು ಸ್ಯಾಲ್ರಿ ಬರ್ತಿದ್ರು ಕೂಡ ಜೀವನ ನಡೆಸಕ್ಕೆ ಕಷ್ಟ ಇರ್ಬೇಕಾದ್ರೆ ಇವತ್ತು ಸ್ಯಾಲ್ರಿನೇ ಬರ್ತಾ ಇಲ್ಲ. ಹೆಂಗ್ ಜೀವನ ನಡೆಸ್ತಾ ಇದ್ರಿ? ಎಷ್ಟು ಕಷ್ಟ ಆಗ್ತಾ ಇದೆ ನಿಮ್ಗೆ? ಸರ್, ಪ್ರತಿಯೊಂದು ಇದ್ ನಾವ್ ಮಾಡ್ತಿರೋ ಕೆಲ್ಸದಲ್ಲಿ ಹೆಂಗಾಗೈತೆ ಅಂದ್ರೆ ನಾವು ಬೇರೆಯವ್ರಿಗೆ ಟೈಮ್ಲಿ ಪೇಮೆಂಟ್ ಮಾಡ್ಬೇಕು. ಪ್ರತಿಯೊಂದು ಏನು ಕರೆಕ್ಟ್ ಟೈಮ್ ಅಲ್ಲೇ ಆಗ್ಬೇಕು. ಆಗಿಲ್ಲ ಅಂದ್ರೆ ಎಲ್ರ ಮೇಲೂ ಆಕ್ಷನ್ ಇರುತ್ತೆ. ಬಟ್ 6 ತಿಂಗಳಾಯ್ತು, ನಮ್ಗೆ ಯಾವ್ದೇ ರೀತಿ ಸೇಫ್ಟಿ ಇಲ್ಲ. ನಮ್ಗೆ ಯಾವ್ದೇ ರೀತಿ ಯಾರು ಏನ್ ಸೆಕ್ಯೂರಿಟಿನೂ ಇಲ್ಲ. 2ನೇದು ಸರ್, ನೀವ್ ಕೇಳ್ದಂಗೆ ಪ್ರತಿ ದಿವಸ ಎದ್ರೆ ಭಯ, ಒಂಥರ ಬಾಗಿಲು ತೆಗಿಯಕ್ಕೂ ಹೆದರಿಕೆ. ಕದ್ದು ಮುಚ್ಚಿ ಓಡಾಡ್ಬೇಕು ನಾವ್. ಯಾಕಂದ್ರೆ ಹಾಲ್ನವ್ರು ಬರ್ತಾರ, ಮೊಸರಿನವ್ರು ಬರ್ತಾರ, ಮನೆ ಬಾಡಿಗೆಯವ್ರು ಕೇಳ್ತಾರ. ನಮ್ಗೆ ಎಜುಕೇಶನ್, ಈಗ ನನ್ 2 ಮಕ್ಕಳದು ಫೀಸ್ ತುಂಬಬೇಕಂತಂದ್ರೆ ನನ್ ಮಂಗಲಸೂತ್ರ ಬ್ಯಾಂಕ್ ಅಲ್ಲಿ ಒತ್ತಿ ಇಟ್ಟು ನನ್ ಮಕ್ಕಳ ಫೀಸ್ ತುಂಬಿ, ಇನ್ನು ವ್ಯಾನ್ ಫೀಸ್ ಕಟ್ಟಿಲ್ಲ ಅಂತ 3 ದಿವಸ ಆಯ್ತು ಕಂಟಿನ್ಯೂಸ್ ಆಗಿ ಸ್ಕೂಲಿಂದ ಫೋನ್ ಬರ್ತಿದೆ. ಈಗ 6 ತಿಂಗಳು ಸ್ಯಾಲ್ರಿ ಇಲ್ಲ ಅಂತಂದ್ರೆ ನಾವು ದುಡಿದ್ರೇನೆ ನಮ್ಮ ಮನೆ ನಡೆಯೋದು. ನಮ್ಗೆ ಯಾವ್ದೇ ರೀತಿ ಬೇರೆ ಆಪ್ಷನ್ಸ್ ಇಲ್ಲ. ಸೊ ಹಂಗಾರೆ ನಮ್ ಸ್ಯಾಲ್ರಿ ಬಂದಿಲ್ಲ ಅಂತಂದ್ರೆ ನಾವು ಪ್ರತಿ ದಿವಸ ಇದೇ ರೀತಿ ನಮ್ದು ಪ್ರಾಬ್ಲಮ್ ಆಗತ್ತಿದೆ. ಹೆಂಗಂದ್ರೆ ಯಾರು ಬಾಗಿಲು ತೆಗೆದ ತಕ್ಷಣ ಮತ್ತೆ ಯಾರೋ ಸಾಲದವ್ರು ಬರ್ತಾರ, ಆಜು ಬಾಜುನು ನಾವು ಹೊತ್ತು ನಿಂತ್ಬಿಟ್ಟಿವಿ. ಹೆಂಗಂದ್ರೆ ಅವ್ರ ಮನೆಗೆ ಯಾರೇ ಬಂದ್ರು ಸಾಲ ಕೇಳಕ್ ಬರ್ತಾರೆ ಅಂತ. ಸೊ ಅಷ್ಟ್ರ ಮಟ್ಟಿಗೆ ನಮ್ದು ಜೀವನ ಆಗಿದ್ರಿ ಸರ್. ಹಂಗಾಗಿ ನಾವಿಲ್ಲಿ 5,000ಕ್ಕಿಂತ ಜಾಸ್ತಿ ಜನ ಈ ಸ್ಕೀಮ್ ಅಲ್ಲಿ ನಾವು ಕೆಲಸ ಮಾಡ್ತಿದೀವಿ. ಸೊ ಯಾರಿಗೂ ಯಾವ್ದೇ ರೀತಿ ಸೇಫ್ಟಿ ಇಲ್ಲ. ತೆಗೆದು ಹಾಕಿದ್ರೆ ಈಗ ಸದ್ಯಕ್ಕೆ ಹೋಗ್ಬೇಕು. ನಾವ್ ಇದಿಷ್ಟೆಲ್ಲ ಮಾತಾಡ್ತಿದೀವಿ ಅಂದ್ರೆ ನಮಗೂ ಗೊತ್ತಿಲ್ಲ ಎಷ್ಟ್ರ ಮಟ್ಟಿಗೆ ನಾವು ಗ್ಯಾರಂಟಿ ಆಗಿದೀವಿ ಅಂತ. ಅದಕ್ಕೆ ಒಂದೇ ಒಂದು ರಿಕ್ವೆಸ್ಟ್ ಗವರ್ಮೆಂಟ್ ಹತ್ರ, ಸರ್ ನಾವು 13-14 ವರ್ಷದಿಂದ ಕೆಲಸ ಮಾಡ್ತಿದೀವಿ, ನಮ್ಮನ್ನು ಇನ್ಸೋರ್ಸ್ ಮಾಡ್ರಿ, ಟೈಮಿಗೆ ಪೇಮೆಂಟ್ ಮಾಡ್ರಿ. ನಮ್ದು ಇಮಿಡಿಯೇಟ್ಲಿ ಫಸ್ಟ್ ನಮ್ದು ಈಗ ಬ್ಯಾಲೆನ್ಸ್ ಇರೋದು ಸ್ಯಾಲ್ರಿ ಕ್ಲಿಯರ್ ಆಗ್ಬೇಕು. ಪ್ರತಿ ತಿಂಗಳ ಕರೆಕ್ಟ್ ಟೈಮಿಗೆ ನಮ್ದು ಸ್ಯಾಲ್ರಿ ಆಗ್ಬೇಕು. ಇದು ನಮ್ಮ ಮನವಿ. ಇದಿಷ್ಟು ಏನು ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡೋಕ್ಕಂತ ರಾಜ್ಯ ಸರ್ಕಾರದ ನೌಕರಸ್ಥರ ಒಂದು ಅಳಿಲು ಆಗಿದೆ. ಇನ್ನು ಮುಂದಾದರೂ ಜನಪ್ರತಿನಿಧಿಗಳಾಗಿರ್ಬೋದು, ರಾಜ್ಯ ಸರ್ಕಾರದ ಪ್ರಮುಖ ಅಧಿಕಾರಿಗಳು ಯಾರೇ ಇದ್ರು ಕೂಡ ಈ ಒಂದು ನೌಕರಸ್ಥರಿಗೆ ಏನು ಸ್ಯಾಲ್ರಿ ಮಾಡ್ಬೇಕನ್ನುವಂಥದ್ದೇ ಇವರ ಒತ್ತಾಯವಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.